ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೂರ್ಣಿಮಾ ಭಾರ್ಗವಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಆ ನಂಬರ್ಗೆ ಕಾಲ್ ಮಾಡಿ ನಾವು ನವಮಿ ಟ್ರಸ್ಟಿಂದ ಮಾತಾಡ್ತಿರೋದು ಅಂತಾರೆ ಪೂರ್ಣಿಮಾ. ಇಂಟ್ರೆಸ್ಟ್ ಇಲ್ಲ ರೀ ಅಂತ ಕಾಲ್ ಕಟ್ ಮಾಡ್ತಾರೆ. ಅಯ್ಯೋ ಕಟ್ ಮಾಡಿಬಿಟ್ರಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಹೋಗಲಿ ಬಿಡು, 33ಕ್ಕೆ ಟ್ರೈ ಮಾಡು ಅಂತಾಳೆ ಭಾರ್ಗವಿ. ಹಾಂ ನಮಸ್ತೆ ಸರ್, ನಾವು ನವಮಿ ಟ್ರಸ್ಟಿಂದ ಕಾಲ್ ಮಾಡ್ತಿದ್ದೀವಿ ಡೊನೇಷನ್ ಬಗ್ಗೆ ಅಂತ ಪೂರ್ಣಿಮಾ ಹೇಳುವಾಗಲೇ ದುಡ್ಡೆಲ್ಲ ಕೊಡೋಕ್ಕಾಗಲ್ಲ ರೀ ಅಂತ ಕಾಲ್ ಕಟ್ ಮಾಡ್ತಾರೆ. ಅಯ್ಯೋ ಇವರು ಕಾಲ್ ಕಟ್ ಮಾಡಿದ್ರಲ್ಲ ಭಾರ್ಗವಿ. ಅಲ್ಲ, ಈ ಫೋನ್ ಮಾಡಿ ವಿಚಾರಿಸೋದೆಲ್ಲ ಯಾವ ಉಪಯೋಗಕ್ಕೂ ಬರ್ತಾ ಇಲ್ಲ. 50-60 ಕಾಲ್ ಮಾಡಿದ್ದೀವಿ ನೋಡು. ಅಲ್ಲ, ಈಗ ಯಾವ್ಯಾವುದೋ ನಂಬರ್ಗೆ ನಾವು ಕಾಲ್ ಮಾಡಿದರೆ ನಾವು ಹುಡುಕ್ತಾ ಇರೋ ವ್ಯಕ್ತಿ ಸಿಗ್ತಾರಾ? ಬೇಡ ಕಣೆ, ಸುಮ್ಮನೆ ಈ ಚೀಟಿ ಇಟ್ಕೊಂಡು ತಲೆ ಕೆಡಿಸ್ಕೊತಿದ್ದೀವಿ ಅನ್ನಿಸ್ತಿದೆ ಅಂತಾರೆ ಪೂರ್ಣಿಮಾ. ಇಲ್ಲ ಅಮ್ಮ, ಕಾರಣ ಇಲ್ಲದೆ ಅಪ್ಪ ಈ ಥರ ಚೀಟಿ ಎಲ್ಲ ಇಡಲ್ಲ, ಇದ್ರ ಹಿಂದೆ ಏನೋ ವಿಷಯ ಇದೆ ಅಂತ ಆ ಚೀಟಿನ ನೋಡ್ತಾಳೆ ಭಾರ್ಗವಿ. ಏನಾಯಿತು ಅಂತಾರೆ ಪೂರ್ಣಿಮಾ. ಈ ಪೇಪರ್ ದಪ್ಪ ಅನ್ನಿಸ್ತಿದೆ ಅಮ್ಮ, ಈ ಪೇಪರ್ ಮೇಲೆ ಇನ್ನೊಂದು ಪೇಪರ್ ಇದೆ ಅನ್ನಿಸ್ತಿದೆ ಅಂತಾಳೆ ಭಾರ್ಗವಿ. ಸರಿಯಾಗಿ ನೋಡು ಅಂತಾರೆ ಪೂರ್ಣಿಮಾ. ಭಾರ್ಗವಿ ನೋಡಿ, ಹ್ಞೂ ಅಮ್ಮ, ಇನ್ನೊಂದು ಪೇಪರ್ ಅಂಟಿದೆ ಅಂತಾಳೆ ಭಾರ್ಗವಿ. ಭಾರ್ಗವಿ ನಿನ್ನ ಹತ್ರ ಪೆನ್ಸಿಲ್ ಇದೆಯಾ ಅಂತಾರೆ ಪೂರ್ಣಿಮಾ. ಭಾರ್ಗವಿ ನೋಡಿ, ಇಲ್ಲ ಅಲ್ವಾ ಅಮ್ಮ, ಏನು ಮಾಡೋದು ಇವಾಗ ಅಂತಾಳೆ ಭಾರ್ಗವಿ. ಅಂಗಡಿ ಬೇರೆ ದೂರ ಇದೆ, ನಾನು ಹೋಗಿ ಬೇಗ ತರ್ತೀನಿ ಕಣೆ ಅಂತಾರೆ ಪೂರ್ಣಿಮಾ. ಅಮ್ಮ ಒಂದು ನಿಮಿಷ ಇರು ಅಂತ ತನ್ನ ಕಣ್ಣೀರನ್ನು ಹಾಕಿ ಉದ್ದಿ ಅಮ್ಮ ಅಂತ ಉಳಿದಿರೋ 2 ನಂಬರನ್ನು ತೋರಿಸ್ತಾಳೆ ಭಾರ್ಗವಿ. ಈಚೆ ಆರ್ಕೆ ಕಾಯ್ತಾ ಇಷ್ಟೊತ್ತಾದರೂ ಗಂಗಾ ಬಂದಿಲ್ವಲ್ಲ, ಈ ಶಕ್ತಿ ಬೇರೆ ಗಂಗಾ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ, ಜೇಪಿಗೆ ಮಣ್ಣು ಮುಕ್ಕಿಸಿದೋಳು, ಇನ್ನು ಭಾರ್ಗವಿ ಯಾವ ಲೆಕ್ಕ, ಹಾಗೆ ಹೀಗೆ ಅಂತ ಹೊಗಳೋದೇನು, ಇಷ್ಟು ಹೊತ್ತಾದರೂ ಫೈಲ್ ತಗೊಂಡು ಬಂದಿಲ್ವಲ್ಲ, ಛೇ ಸೋಚ್ಕೆ ಹಮಾರ ದಿಮಾಗ್ ಖರಾಬ್ ಹೋ ರಹಾ ಹೇ ಅಂತ ಕಾಯುವಾಗ ಗಂಗಾ ಬರ್ತಾಳೆ. ಗಂಗಾಜಿ ಫೈಲ್ ಮಿಲಾ ಕ್ಯಾ ಅಂತಾರೆ ಆರ್ಕೆ. ಆಗ ಗಂಗಾ ಫೈಲನ್ನು ತೋರಿಸ್ತಾಳೆ. ಫೈಲೇನೋ ಕೈಗೆ ಸಿಕ್ತು, ಆದರೆ ಆ ಭಾರ್ಗವಿ ನಾವು ಅಂದ್ಕೊಂಡಿದ್ದಕ್ಕಿನ್ನೂ ತುಂಬ ಚಾಲಕಿ. ಅರ್ಜುನ್ ಅವಳು ಪರವಾಗಿಲ್ಲ, ಮನೆಯ ಪ್ರಯತ್ನನ ಬಿಡ್ತಾ ಇಲ್ಲ ಅಂತಾಳೆ ಗಂಗಾ. ಗಂಗಾಜಿ ಮೇಹೂನಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಭಾರ್ಗವಿ ಬಹಳ ಬುದ್ಧಿವಂತೆ ಇರಬಹುದು, ಬುದ್ಧಿ ಬೆಳೆದಿಲ್ಲ. ಆ ಫೈಲಲ್ಲಿ ಏನಿದೆ ಅಂತ ನೋಡ್ತೀನಿ, ಕುಡೀಲಿ ಅಂತ ಫೈಲ್ನ ಓಪನ್ ಮಾಡಿ ನೋಡ್ತಾರೆ ಆರ್ಕೆ. ಈಚೆ ಭಾರ್ಗವಿ, ಅಪ್ಪ ನೀನು ಜೀನಿಯಸ್ ಅಪ್ಪ, ಈ ನಂಬರ್ಗೆ ಕಾಲ್ ಮಾಡು, ಖಂಡಿತ ನಾವು ಹುಡುಕ್ತಾ ಇರೋ ವ್ಯಕ್ತಿ ಸಿಗ್ತಾರೆ ಅಮ್ಮ, ಮಾಡು, ಕಾಲ್ ಮಾಡು ಅಂತಾಳೆ ಭಾರ್ಗವಿ. ಭಾರ್ಗವಿ ತೊಂದರೆ ಆಗುತ್ತೇನೋ, ಭಯ ಆಗ್ತಿದೆ ಅಂತಾರೆ ಪೂರ್ಣಿಮಾ. ಅಮ್ಮ ಹಾಗೇನೂ ಆಗಲ್ಲಮ್ಮ, ನೋಡು ಕೊನೆ ನಂಬರ್ ಇದೆ, ಟ್ರೈ ಮಾಡು, ಕಾಲ್ ಮಾಡಮ್ಮ ಬೇಗ ಅಂತಾಳೆ ಭಾರ್ಗವಿ. ಪೂರ್ಣಿಮಾ ಕಾಲ್ ಮಾಡಿ, ಹಲೋ, ನಾವು ನವಮಿ ಟ್ರಸ್ಟಿಂದ ಕಾಲ್ ಮಾಡ್ತಿದ್ದೀವಿ, ಡೊನೇಷನ್ ಏನಾದರೂ ಅಂತ ಹೇಳುವಾಗ ರಾಂಗ್ ನಂಬರ್ ಅಂತ ಕಾಲ್ ಕಟ್ ಮಾಡ್ತಾರೆ. ಇದೇನು ಭಾರ್ಗವಿ, ರಾಂಗ್ ನಂಬರ್ ಅಂತ ಕಾಲ್ ಕಟ್ ಮಾಡಿದ್ರಲ್ಲ, ಇದರಿಂದ ಏನೂ ಉಪಯೋಗ ಇಲ್ಲ ಅನಿಸುತ್ತೆ ಕಣೆ ಅಂತಾರೆ ಪೂರ್ಣಿಮಾ. ಖಂಡಿತ ಉಪಯೋಗ ಇದೆ ಅಮ್ಮ, ನಾವು ಹುಡುಕ್ತಾ ಇರೋ ವ್ಯಕ್ತಿ ಇವರೇ ಅಂತಾಳೆ ಭಾರ್ಗವಿ. ಅದೇಗೆ ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಿದ್ಯಾ ಅಂತಾರೆ ಪೂರ್ಣಿಮಾ. ಕಾಲ್ ಮಾಡಿದ ತಕ್ಷಣ ಇರಿಟೇಷನ್ ಅಲ್ಲಿ ರಾಂಗ್ ನಂಬರ್ ಅಂತ ಹೇಳ್ಬೋದಾಗಿತ್ತು, ಆದರೆ ಆ ವ್ಯಕ್ತಿ ಏನು ಹೇಳೋದು ಅಂತ ಗೊತ್ತಾಗದೆ ಚಡ್ಪಡಿಸಿ ಯೋಚನೆ ಮಾಡಿ ಆಮೇಲೆ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಅಮ್ಮ ಇನ್ನೊಂದು ಸಲ ಕಾಲ್ ಮಾಡು ಅಂತಾಳೆ ಭಾರ್ಗವಿ. ಪೂರ್ಣಿಮಾ ಮಾಡ್ತಾರೆ. ಆಗ ಸ್ವಿಚ್ ಆಫ್ ಅಂತ ಬರುತ್ತೆ. ನೋಡಿದ್ಯಾ, ಹೆದರ್ಕೊಂಡು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಅಮ್ಮ. ಖಂಡಿತವಾಗ್ಲೂ ನಾವು ಹುಡುಕ್ತಾ ಇರೋ ವ್ಯಕ್ತಿ ಇವರೇ ಅಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ, ಇವರು ಯಾರು ಅಂತ ಆದಷ್ಟು ಬೇಗ ಪತ್ತೆ ಹಚ್ತೀನಿ ಅಂತಾಳೆ ಭಾರ್ಗವಿ. ನಾನು ಮತ್ತೆ ನಿನಗೆ ನೆನಪಿಸ್ತಿದ್ದೀನಿ, ನಾನು ಈ ಕೆಲಸದಲ್ಲಿ ನಿನ್ನ ಜೊತೆ ಇರೋದು ನಿಮ್ಮ ಮಾವನವರು ಜೈಲಿಂದ ಆಚೆ ಬರಲಿ ಅಂತ, ನೀವೆಲ್ಲರೂ ಮೊದಲಿನ ಹಾಗೆ ಚೆನ್ನಾಗಿರಲಿ ಅಂತ, ಇನ್ನು ಮುಂದೆ ನನ್ನಿಂದಾಗಲಿ ನಿನ್ನಿಂದಾಗಲಿ ಆ ಮನೇಲಿ ತೊಂದರೆ ಅನ್ನೋದು ಆಗಬಾರ್ದು ಪುಟ್ಟಿ ಅಂತಾರೆ ಪೂರ್ಣಿಮಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್, ನಾನು ಬರ್ತೀನಮ್ಮ ಅಂತ ಫೈಲನ್ನು ಪೂರ್ಣಿಮಾಗೆ ಕೊಟ್ಟು, ಅಮ್ಮ ಈ ಫೈಲನ್ನು ನಿನ್ನ ಹತ್ರ ಇಟ್ಕೊಂಡಿರು, ಅವಶ್ಯಕತೆ ಬಂದಾಗ ನಿನಗೆ ಹೇಳ್ತೀನಮ್ಮ, ನಿನಗೆ ಗೊತ್ತಲ್ಲ ಮನೆಯೊಳಗಡೆ ಎಷ್ಟು ಶತ್ರುಗಳಿದ್ದಾರೆ ಅಂತ, ಯಾರನ್ನು ನಂಬೋಕ್ಕಾಗಲ್ಲಮ್ಮ, ಇಟ್ಕೊ ಅಂತ ಕೊಡ್ತಾಳೆ ಭಾರ್ಗವಿ. ಸರಿ ಅಮ್ಮ, ಹೋಗ್ಬಾ, ಹುಷಾರು ಅಂತಾರೆ ಪೂರ್ಣಿಮಾ. ಸರಿ ಅಮ್ಮ ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ ಅರ್ಜುನ್ ಭಾರ್ಗವಿ ದುಪ್ಪಟ್ಟನ ಹಿಡ್ಕೊಂಡು, ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗಿದೆ, ಇದು ಖಂಡಿತ ಭಾರ್ಗವಿಯವರದೇ ದುಪ್ಪಟ್ಟ, ಅವರೇ ಬಂದು ಫೈಲ್ ಎತ್ಕೊಂಡು ಹೋಗಿರ್ತಾರೆ, ದೇಶದಲ್ಲಿ ನಾವು ನಂಬಿರೋ ನ್ಯಾಯ ನೀತಿನ ಮರಿತೀರಾ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಭಾರ್ಗವಿ, ಎಂಥ ಕೆಲಸ ಮಾಡಿಬಿಟ್ರಿ ಅಂತ ಯೋಚನೆ ಮಾಡ್ತಾನೆ. ಈಚೆ ಆರ್ಕೆ, ಗಂಗಾಜಿ ಕ್ಯಾ ಹೇ, ಕೇಸ್ಗೆ ಸಂಬಂಧಪಡದೇ ಇರೋ ಪೇಪರ್ಸ್ ಇದೆ, ಭಾರ್ಗವಿಗೆ ಸರಿಯಾಗಿ ಟ್ರ್ಯಾಪ್ ಮಾಡೋದಕ್ಕೂ ಬರೋದಿಲ್ವ ಅಂತಾರೆ. ಬೇಕು ಅಂತಲೇ ಅವಳು ಮಾಡಿದಾಳೆ, ಸಂಧ್ಯಾ ಕೇಸಲ್ಲೂ ಅವಳು ಹೀಗೆ ಅಮರಿಸ್ತಿದ್ಲಂತೆ ಅಂತಾರೆ ಗಂಗಾ. ಅದರಲ್ಲಿರೋ ಖಾಲಿ ಪೇಪರ್ನ ನೋಡ್ತಾರೆ ಆರ್ಕೆ. ಇದೇನು ಖಾಲಿ ಪೇಪರ್ ಇದೆಯಲ್ಲ ಅಂತಾಳೆ ಗಂಗಾ. ಟೆನ್ಷನ್ ಇಲ್ಲೋಜಿ ಭಾರ್ಗವಿ ಬಹಳ ಬುದ್ಧಿವಂತೆ ಅನ್ನೋ ತರಹ ಒಂದು ಸಣ್ಣ ಟ್ರಿಕ್ ಉಪಯೋಗಿಸಿದಾಳೆ ಅಷ್ಟೇ ಅಂತಾರೆ ಆರ್ಕೆ. ಅಂದರೆ ಅಂತಾಳೆ ಗಂಗಾ, ಈ ಅಂಡರ್ ಕವರ್ ಆಪ್ರೇಷನಲ್ಲೆಲ್ಲ ಹೀಗೆ ಯಾರಿಗಾದರೂ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಲುಪಿಸ್ಬೇಕಾದ್ರೆ ಈ ವೈಟ್ ಪೇಪರ್ ಕೊಡ್ತಾರೆ, ಲೇಕಿನ್ ಮುಜೆ ಪತಾ ಹೇ, ಇದನ್ನು ಹೇಗೆ ನೋಡಬೇಕು ಅಂತ ನನಗೆ
ಗೊತ್ತು ಅಂತ ಲೈಟ್ ಹಾಕಿ ನೋಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಓದಿ ಪೇಪರ್ನ ಮುದ್ದೆ ಮಾಡಿ ಭಾರ್ಗವಿ ಮುಜೆ ಉಲ್ಲವ್ ಬನಾ ಹೇ ಭಾರ್ಗವಿ ನಹಿ ಚೋಡುಂಗ ಅಂತಾರೆ ಆರ್ಕೆ. ಭಾರ್ಗವಿ ಅಂತ ಕೂಗ್ತಾಳೆ ಗಂಗಾ. ಈಚೆ ಬೃಂದ ಕೂತ್ಕೊಂಡು ಆರಾಮಾಗಿ ಫೋನ್ ನೋಡ್ತಿರ್ತಾಳೆ. ಆಗ ಭಾರ್ಗವಿ ಬರ್ತಾಳೆ. ಯಾಕೆ ಬಂದೆ? ಮುಂದೆ ಬಂದು ನಿಂತ್ಕೊಂಡು ಗುರಾಯಿಸ್ತಿದ್ಯಾ, ಏನು ವಿಷಯ? ಅರ್ಜುನ್ ನಿನ್ನ ಹಿಡಿತಕ್ಕೆ ಸಿಗ್ತಿಲ್ಲ, ಕೇಸು ನೀನು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂತ ಟೆನ್ಷನ್ನ ಅಂತಾಳೆ ಬೃಂದ. ಚೇಚೆ, ಕೇಸ್ ವಿಚಾರಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಕಾಲ ಹೊರಟೋಯ್ತು. ಈ ಭಾರ್ಗವಿ ಯಾವತ್ತೂ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋಳಲ್ಲ, ಮುಂದೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತಾಳೆ ಭಾರ್ಗವಿ. ಈಗ ನಿನಗೆ ಯಾವ ಕೆಲಸದ ಯೋಚನೆ ಇದೆ? ಮಾಡ್ತಾ ಇರೋದು ನೋಡಿದರೆ ಜುಜ್ಬಿ ಆಶ್ರಮದ ಕೆಲಸ, ಆದರೆ ಕೊಡ್ತಾ ಇರೋ ಬಿಲ್ಡಪ್ ನೋಡಿದರೆ ಈ ಲೋಕನೇ ನನ್ನಿಂದ ನಡೀತಿದೆ ಅನ್ನೋ ಥರ ಅಂತಾಳೆ ಬೃಂದ. ನನ್ನ ವಿಷಯ ಹಾಗಿರಲಿ ಬೃಂದಕ್ಕ, ನಿನ್ನ ಕೆಲಸ ಹೇಗೆ ನಡೀತಿದೆ ಅಂತಾಳೆ ಭಾರ್ಗವಿ. ಯಾವ ಕೆಲಸ? ಏನು ನಾನು 3 ಹೊತ್ತು ಮನೇಲೇ ಇರ್ತೀನಿ ಅಂತ ಆಡ್ಕೋತಿದ್ಯಾ? ನಿನ್ನ ಗಂಡ ಮೋಸ್ಟ್ಲಿ ಕಾಯ್ಕೊಂಡು ಕೂತಿರ್ಬೇಕು, ಹೋಗು ಅವನ ಹತ್ರ ಜಗಳಾಡು. ಇವತ್ತು ಅವನು ಮಾತ್ರ ನಿನ್ನ ಗ್ರಾಚಾರನ ಬಿಡಿಸ್ತಾನೆ ಅಂತಾಳೆ ಬೃಂದ. ನಮ್ಮ ಯಜಮಾನ್ರು ಹಾಗೆ, 1 ನಿಮಿಷ ಬಿಟ್ಟಿದ್ರು ಅದಕ್ಕೆ ಯಾವಾಗಲೂ ಜಗಳ ಆಡ್ತಾರೆ. ನೋಡೆ, ನಾನು ಇವಾಗ ಬಂದಿರೋದು ನನ್ನ ಅಕ್ಕ ಮಾಡ್ತಿರೋ ಕೆಲಸದ ಬಗ್ಗೆ ಹೊಗಳೋಕೆ. ಅವಳು ಮಾಡ್ತಿರೋ ಕೆಲಸನ ಹೊಗಳದೇ ಇದ್ದರೆ ಚೆನ್ನಾಗಿರುತ್ತಾ? ಯಾಕೆ ಹಾಗೆ ನೋಡ್ತಿದ್ಯಾ? ಯಾವುದು ಅಂತ ಗೊತ್ತಾಗಲಿಲ್ಲ. ಅದೇ ಈಗ ರೀಸೆಂಟಾಗಿ ನೀನು ಕೊರಿಯರ್ ಸರ್ವಿಸ್ನ ಶುರು ಮಾಡ್ಕೊಂಡಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಪಾಪ ನಿನಗೂ ಮನೆಯಲ್ಲಿ ಕೂತು ಕೂತು ಬೇಜಾರಾಗಿರುತ್ತೋ ಏನೋ ಅಲ್ವಾ? ಅದಕ್ಕೆ ಈ ಕೆಲಸ ಆದರೆ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು ಕಣೆ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ಅಂತಾಳೆ ಬೃಂದ. ನಾಟಕ ಸಾಕು. ಅದೇ ನೀನು ಕೊಟ್ಟಿದ್ಯಲ್ಲ ಕೊರಿಯರ್ ಡೆಲಿವರಿ, ಆ ಕೆಲಸ ಸರಿಯಾಗಿಲ್ಲ. ಕಸ್ಟಮರ್ ಕೂಗಾಡ್ತಿರ್ತಾರೆ ಕಣೆ. ಇನ್ನೇನು ನಿನಗೆ ಫೋನ್ ಬರ್ಬೋದು ನೋಡು. ನಿನ್ನ ತಲೆ ಹರಟೆನೆಲ್ಲ ಬೇರೆಯವ್ರ ಹತ್ರ ಇಟ್ಕೊ. ಮಾವನ ವಿಷಯಕ್ಕೆ ಏನಾದರೂ ತಲೆ ಹಾಕಿದರೆ ಗೊತ್ತಲ್ಲ ಈ ಭಾರ್ಗವಿ ಏನು ಅಂತ. ನೋಡು, ಅವ್ರ ಹತ್ರ ಹೋಗಬೇಕು ಅಂದರೆ ನನ್ನನ್ನು ದಾಟ್ಕೊಂಡು ಹೋಗಬೇಕು, ಹುಷಾರಂತ ಭಾರ್ಗವಿ ಹೋಗ್ತಾಳೆ. ಈಚೆ ಅರ್ಜುನ್ ಭಾರ್ಗವಿ ಇಂಥ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಸಲ ಹೇಳಿದರೂ ಡ್ಯಾಡ್ಗೆ ತೊಂದರೆ ಕೊಡ್ತಾನೆ ಇದ್ದಾರಲ್ಲ. ಅಲ್ಲ, ಡ್ಯಾಡ್ ಬಗ್ಗೆ ಇಷ್ಟು ದ್ವೇಷ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ವಿಷಯದಲ್ಲಂತೂ ನಾನು ಅವರನ್ನು ಕ್ಷಮಿಸಲ್ಲ ಅಂತಾನೆ. ಆಗ ಶ್ರೀಮಂತ ಓಡಿ ಬಂದು, ಲೋ ಅಳಿಮಯ್ಯ, ಯಾಕೆ ಇಷ್ಟೊಂದು ಕಿರ್ತಿದ್ಯಾ? ಚಿಕ್ಕ ಮಾವ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾನೆ ಇವನು ಅಂತಾನೆ ಶ್ರೀಮಂತ. ಭಾರ್ಗವಿಯವರು ಡ್ಯಾಡ್ ಕೇಸ್ ಫೈಲ್ನ ಎತ್ಕೊಂಡು ಹೋಗಿದ್ದಾರೆ, ಡ್ಯಾಡ್ ಪರವಾಗಿರೋ ಸಾಕ್ಷಿನ ನಾಶ ಮಾಡ್ತಿದ್ದಾರೆ ಅಂತಾನೆ ಅರ್ಜುನ್. ಅಳಿಮಯ್ಯ 1 ನಿಮಿಷ ಇಲ್ಲೇ ನಿಂತ್ಕೊಂಡಿರು, ಎಲ್ಲೂ ಹೋಗಬೇಡ, ಬಾವ ನೋಡ್ಕೋತೀರಿ ಬಂದೆ ಅಂತ ಶ್ರೀಮಂತ ಹೋಗ್ತಾನೆ. ನಂತರ ವಾಪಸ್ ಬಂದು, ಅಳಿಮಯ್ಯ ನೀನು ಹುಡುಕ್ತಿರೋದು ಈ ಫೈಲ್ ತಾನೆ ಅಂತ ಕೊಡ್ತಾನೆ ಶ್ರೀಮಂತ. ಮಾವ ಇದೇ ಫೈಲ್ ಹುಡುಕ್ತಿದ್ದೆ, ನಿಮಗೆ ಎಲ್ಲಿ ಸಿಕ್ತು ಅಂತಾನೆ ಅರ್ಜುನ್. ಅಳಿಮಯ್ಯ ನೀನು ಈ ಕೇಸ್ ಬಗ್ಗೆ ಎಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ ನಮಗೆ ಗೊತ್ತು. ಅದಕ್ಕೆ ನನ್ನ ಮಗಳು ಭಾರ್ಗವಿ ಇದನ್ನು ಸೇಫ್ ಆಗಿ ಇಡು ಅಂತ ಅಂದಿದ್ಲು. ಅದಕ್ಕೆ ನಾನು ನನ್ನ ಲಾಕರ್ನಲ್ಲಿಟ್ಟಿದ್ದೆ. ಆಫೀಸಲ್ಲಿರೋ ಫೈಲು ಫೇಕ್ ಫೈಲು. ಲೋ, ನಿನಗೆ ಒಳ್ಳೇದಾಗಲಿ ಅಂತ ಭಾರ್ಗವಿ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ, ಆದರೆ ನೀನೇನು ಮಾಡಿದೆ? ಅವಳು ಮೇಲೇ ಸಂದೇಹ ಪಡ್ತಿದ್ಯಲ್ಲೋ. ನಿನ್ನ ಯೋಚನೆಗಳು ಸರಿ ಇಲ್ಲ ಕಣೋ. ಈ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಹಾಳು ಮಾಡ್ಕೋತಿದ್ಯಾ ಅಂತಾನೆ ಶ್ರೀಮಂತ. ಈಚೆ ಭಾರ್ಗವಿ ರೂಮಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಅರ್ಜುನ್ ಕೊಟ್ಟಿರೋ ಜಾಕೆಟನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನೋಡ್ತಾ ಅಳ್ತಾ ಅಲ್ಲೇ ಮಲ್ಕೋತಾಳೆ. ಆಗ ರೂಮಿಗೆ ಅರ್ಜುನ್ ಬಂದು ಭಾರ್ಗವಿ ಪಕ್ಕ ಕೂತ್ಕೊಂಡು ತಲೆ ಸವರಬೇಕು ಅಂತ ವಾಪಸ್ ಕೈನ ಹಿಂದೆ ತಗೊಂಡು, ನನ್ನ ಟಗರು ಪುಟ್ಟ ಮಗು ಥರ ಮಲ್ಕೊಂಡಿದ್ದೀರಾ. ನಿಮ್ಮನ್ನು ಹೀಗೆ ನೋಡ್ತಿದ್ರೆ ಮನಸ್ಸಿಗೊಂಥರ ಸಮಾಧಾನ. 3 ಹೊತ್ತು ಕೆಲಸ ಅಂತ ಓಡಾಡ್ತಾ ನಿಮ್ಮನ್ನು ನೀವೇ ಮರ್ತ್ಬಿಡ್ತೀರಾ. 2 ಕೈ ಸೇರಿದ್ರೇ ಚಪ್ಪಾಳೆ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ ಭಾರ್ಗವಿ? ನೀವು ತಪ್ಪು ಮಾಡಿದ್ದೀರಾ ಅನ್ನೋ ಯೋಚನೆಯಲ್ಲಿ ನಾನು ಏನು ನಿರ್ಧಾರ ತಗೊಂಡಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟೆ. ಡ್ಯಾಡ್ ಅನುಭವಿಸ್ತಾ ಇರೋ ಕಷ್ಟಕ್ಕೆಲ್ಲ ನೀವೇ ಕಾರಣ ಅಂತ ಹಂಗಿಸಿ ಮಾತಾಡಿದೆ. ಕೊನೆಯಲ್ಲಿ ನೀವು ಆ ಫೈಲ್ ಎತ್ಕೊಂಡಿದ್ದೀರಾ ಅಂತ ಅನುಮಾನನೂ ಪಟ್ಟೆ. ಐ ಆಮ್ ಸಾರಿ. ನೀವು ಡ್ಯಾಡ್ ನನ್ನ 2 ಕಣ್ಣಿದ್ದ ಹಾಗೆ. ಒಂದು ಕಣ್ಣಿಗೆ ನೋವಾಗಿದೆ ಅಂತ ಇನ್ನೊಂದು ಕಣ್ಣಿಗೆ ಸೂಜಿ ಚುಚ್ಕೊಳ್ಳೋದು ಸರಿಯಲ್ಲ ಅಂತ ನನಗೆ ಇವತ್ತು ಅರ್ಥ ಆಯಿತು. ಆದರೆ ಏನು ಮಾಡಲಿ ಭಾರ್ಗವಿ, ನೀವು ಮಾಡಿದ್ದು ತಪ್ಪೇ ಅಲ್ವಾ? ಮೊದಲೇ ನೀವು ಎಲ್ಲ ವಿಷಯ ಹೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನಾನು ನಿಮ್ಮ ಬಗ್ಗೆ ನಂಬಿಕೆನೂ ಕಳ್ಕೊತಿರ್ಲಿಲ್ಲ. ಏನು ಗೊತ್ತಾ, ನಂಬಿಕೆ ಅನ್ನೋದು ಮಿರರ್ ಇದ್ದ ಹಾಗೆ. ಒಂದು ಸಲ ಒಡೆದೋದ್ರೆ ಜೋಡಿಸೋದು ತುಂಬ ಕಷ್ಟ. ಅದಕ್ಕೆ ಈ ಮನಸ್ಸು ಎಲ್ಲದಕ್ಕೂ ನೀವೇ ಕಾರಣ ಅಂತ ಸಂದೇಹ ಪಡ್ತಿತ್ತು. ಐ ಆಮ್ ರಿಯಲಿ ವೆರಿ ಸಾರಿ ಭಾರ್ಗವಿ. ನಿಮ್ಮ ಎದುರಿಗೆ ನಿಂತು ಈ ಮಾತನ್ನು ಹೇಳಿದರೆ ಎಲ್ಲಿ ನಾವು ಮತ್ತೆ ಜಗಳ ಆಡ್ತೀವಿ ಅಂತ ಭಯ ಆಯಿತು. ಅದಕ್ಕೆ ನೀವು ನಿದ್ದೆ ಮಾಡುವಾಗ ಹೇಳ್ಕೊತಿದ್ದೀನಿ, ನೀವೇ ಎಲ್ಲದಕ್ಕೂ ಕಾರಣ ಅಂತ ನಾನು ಹೇಳಲ್ಲ. ನೀವು ತಗೊಂಡಿರೋ ಒಂದು ನಿರ್ಧಾರದಿಂದ, ಒಂದು ತಪ್ಪಿಂದ ಎಲ್ಲರ ಜೀವನನೂ ತಲೆ ಕೆಳಗಾಗಿದೆ. ಡ್ಯಾಡ್ ಅದೆಷ್ಟೋ ವರ್ಷಗಳಿಂದ ಕಟ್ಕೊಂಡು ಬಂದಿರೋ ಬದುಕು, ಮರ್ಯಾದೆ ಎಲ್ಲನೂ ಬೀದಿ ಪಾಲಾಗಿದೆ. ನನ್ನ ಸ್ಥಿತಿ ನೋಡಿ. ಆ ಕಡೆ ಡ್ಯಾಡ್ ಹತ್ರನೂ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ, ನಿಮ್ಮ ಮೇಲಿರೋ ಕೋಪನೂ ಕಮ್ಮಿ ಆಗ್ತಿಲ್ಲ. ಒಟ್ಟಿನಲ್ಲಿ ಡ್ಯಾಡನ್ನು ಉಳಿಸ್ಕೋಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅರ್ಜುನ್ ನಿಂತ್ಕೊಂಡು, ಪ್ಲೀಸ್ ಇನ್ಮೇಲಾದರೂ ನನ್ನ ನಂಬಿಕೆ ಉಳಿಸ್ಕೊಳ್ಳಿ ಭಾರ್ಗವಿ. ನಮ್ಮಿಬ್ಬರ ಮಧ್ಯೆ ಇರೋ ಅಂತರ ನನಗಿಷ್ಟ ಇಲ್ಲ ಅಂತ ಅರ್ಜುನ್ ಬೆಡ್ ಮೇಲೆ ಹೋಗ್ತಾನೆ. ಆಗ ಭಾರ್ಗವಿ ಕಣ್ಬಿಟ್ಟು ನಿದ್ರೆ
ನಿದ್ದೆಲಾದರೂ ನನ್ನ ಜೊತೆ ಮಾತಾಡೋ ಮನಸ್ಸಾಯ್ತಲ್ಲ, ಅದೇ ಖುಷಿ. ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಅರ್ಜುನ್. ನಿಮ್ಮ ಯೋಚನೆ ಕೋಪ ಎಲ್ಲ ನ್ಯಾಯವಾಗಿದೆ. ನಮ್ಮ ಮಧ್ಯೆ ಇರೋ ಅಂತರಕ್ಕೆ ನಾನೇ ಕಾರಣ. ಆದಷ್ಟು ಬೇಗ ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ ಅಂತಾಳೆ. ಈಚೆ ಭಾರ್ಗವಿ ಕೇಸ್ ಶುರುವಾಗೋ ಮುಂಚೆನೇ ವಾಪಸ್ ತಗೊಳ್ಳಿ ಅಂತ ಅತ್ತೆ ಹತ್ರ ಧಮಕಿ ಹಾಕ್ತಿದ್ದೀರಿ ಅಲ್ವಾ? ಇಲ್ಲೇ ನಾವು ಅರ್ಧ ಕೇಸ್ ಗೆದ್ದಾಯಿತು. ಇನ್ನೇನು ಸ್ವಲ್ಪ ದಿನದ ಮಟ್ಟಿಗಷ್ಟೇ ನಿಮ್ಮ ಹಾರಾಟ. ಜೈಲಲ್ಲಿ ಮುದ್ದೆ ಮುರಿಯೋಕ್ಕೆ ರೆಡಿಯಾಗಿರು ಅಂತಾಳೆ ಭಾರ್ಗವಿ ಗಂಗಂಗೆ. ಏಯ್ ಅಂತಾಳೆ ಗಂಗಾ. ಏಯ್, ನನ್ನ ಮನೇಲೆ ನಿಂತ್ಕೊಂಡು ನನ್ನ ಮುಂದೆನೇ ಧ್ವನಿ ಏರಿಸಿ ಮಾತಾಡೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.